ದಿ ಪರಾಯಸ್ ಯೂಟ್ಯೂಬ್ ಚಾನಲ್. ಸೊ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಕ್ಕಳ ಕೂಟ ಅನ್ನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಹೇಗೆ ಗೊತ್ತಾಯ್ತು ನನಗೆ ಮಕ್ಕಳ ಕೂಟ ಅನ್ನೋ ಸಾಂಸ್ಕೃತಿಕ ಪ್ರೋಗ್ರಾಮು ಅಂತ ಅಂದರೆ, ಎಸ್, ನನ್ನ ಸರ್ ಗಿರೀಶ್ ಸರ್ ಬಂದು ಹೇಳಿದ್ರು ನನಗೆ, ಮೇಡಮ್ ಬನ್ನಿ, ನಾಳೆ ಮಕ್ಕಳ ಕೂಟದಲ್ಲಿ ಸಮ್ಮರ್ ಕ್ಯಾಂಪ್ದು ಆ್ಯನಿವಲ್ ಡೇ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಪರ್ಫಾರ್ಮೆನ್ಸಸ್ ಎಲ್ಲ ಇರುತ್ತೆ, ಅಲ್ಲಿನ ವಾತಾವರಣನೇ ಸಖತ್ತಾಗಿರುತ್ತೆ, ಬನ್ನಿ ಮೇಡಮ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನಾನು ವಾವ್, ಓಕೆ ಸರ್, ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದೆ. ಸೊ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ಕಾರ. ಅಖಿಲ ಕರ್ನಾಟಕ ಮಕ್ಕಳ ಕೂಟ ಶ್ರೀಮತಿ ಆರ್ ಕಲ್ಯಾಣಮ್ಮ ಮಕ್ಕಳ ಆಟದ ಮೈದಾನದಲ್ಲಿ ನಡೆದಿದೆ. ಇದು ಬಂದು 57ನೇ ವರ್ಷದ ಮಕ್ಕಳ ಬೇಸಿಗೆ ರಜೆಯ ಸಾಂಸ್ಕೃತಿಕ ಶಿಕ್ಷಣ ಹಾಗೂ ಮನರಂಜನಾ ಶಿಬಿರ ಅಂತಲೇ ಹೇಳ್ಬೋದು. ಮೊದಲಿಗೆ ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಿರೋರು ಬಂದು ಗೌರವಾನ್ವಿತ ಉಪಾಧ್ಯಕ್ಷರು ಆದ ಪ್ರೊಫೆಸರ್ KP ನರಸಿಂಹಮೂರ್ತಿರವರು, ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ SV ವೆಂಕಟಾಚಲಂ ಅವರು ಮತ್ತು ಗೌರವಾನ್ವಿತ ಕೋಶಾಧಿಕಾರಿಯಾದ ಶ್ರೀ MG ವೆಂಕಟೇಶ್ ಅವರು. ಸಾಂಸ್ಕೃತಿಕ ಸೌರಭ ಮತ್ತು ಹೊರಾಂಗಣ ಚಟುವಟಿಕೆಗಳ ಅಧ್ಯಕ್ಷರಾದ ನಮ್ಮ ಶ್ರೀ K ಮೋಹನ್ ದೇವ್ ಆಳ್ವರವರು, ಇವರು ಬಂದು ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಗೌರವಾನ್ವಿತ ಅಧ್ಯಕ್ಷರು ಅಂತಲೇ ಹೇಳಬಹುದು. ಇಲ್ಲಿನ ಮುಖ್ಯ ಅತಿಥಿಗಳಾದ ಖ್ಯಾತ ವೈದ್ಯರು ಪದ್ಮಶ್ರೀ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಣಿ MBBS MS, ಕನ್ನಡ ಚಲನಚಿತ್ರ ನಾಯಕ ನಟರು ಆದ ಶ್ರೀ ರಾಜವರ್ಧನ್ S, ಬೃಂದಾವನ್ ಏರಿಯನ್ ಹಾಸ್ಪಿಟಲ್ ಚಾಮರಾಜಪೇಟೆ ಬೆಂಗಳೂರು ಬಂದು ಡಾಕ್ಟರ್ A ಪ್ರಕಾಶ್ ಅವರು ಮತ್ತು ಡಾಕ್ಟರ್ ಅಭಿನಂದ್ ಬೆಡಿಗೆ ಫ್ರಮ್ ಆಳಂದ್ ಮತ್ತು ಡಾಕ್ಟರ್ ವಿಠಲ್ ಜೋಶಿ ಬಂದು ಹೈದರಾಬಾದಿನವರು. ಮಕ್ಕಳ ಕೂಟ ಕಾರ್ಯಕ್ರಮಗಳು ಬಂದು ಗೌರವ ರಕ್ಷೆ, ಪ್ರಾರ್ಥನೆ, ಸ್ವಾಗತ ಅತಿಥಿಗಳ ಪರಿಚಯ ಹಾಗೂ ಶಿಬಿರದ ವರದಿ, ಶಿಬಿರದ ಅನುಭವ, ಮಕ್ಕಳಿಂದ ಪೋಷಕರ ಅನಿಸಿಕೆ, ಅತಿಥಿಗಳ ನುಡಿ, ಅಧ್ಯಕ್ಷರ ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಹೊರಾಂಗಣ ಕಾರ್ಯಕ್ರಮಗಳು, ಬೀಳ್ಕೊಡುಗೆ ಸಮಾರಂಭ, ವಂದನಾರ್ಪಣೆ. ಬಹುಮಾನ ವಿತರಣೆ ಮಾಡುತ್ತಿರುವವರು ಪ್ರಸ್ತುತಿ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ MK ಶೈಲಜಾ ಆಳ್ವರವರು. ಗುರು ಹಿರಿಯರಿಗೆ ಮತ್ತು ನನ್ನ ಪ್ರೀತಿಯ ಸ್ನೇಹಿತರಿಗೆ ವಂದಿಸುತ್ತಾ, ನಾನು ಶ್ರೇಯಾ ಯೋಗೇಶ್, 4ನೇ ವರ್ಷದ ಶಿಬಿರದ ವಿದ್ಯಾರ್ಥಿನಿ. ನನ್ನ ಅನುಭವಗಳನ್ನು ಚಿಕ್ಕದಾಗಿ ಹೇಳಲು ಬಯಸುತ್ತೇನೆ. ದಾರಾ ಬೇಂದ್ರೆಯವರ ಕವನ ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ, ಹೊಸ ವರ್ಷಕ್ಕೆ ಹೊಸ ಹರುಷವ ಹೊಸತು ತರುತ್ತದೆ. ಇದೇ ನನ್ನ 4ನೇ ವರ್ಷದ ಅನುಭವಗಳು. ಶಿಬಿರ ಹೇಗಿತ್ತಂದ್ರೆ, ಬೆಳಗ್ಗೆ 9:00 ಬಂದರೆ ಸಂಜೆ 4:00 ಆಗುವುದೇ ಗೊತ್ತಾಗುತ್ತಿರಲಿಲ್ಲ. ಹೊರಾಂಗಣ ಚಟುವಟಿಕೆಗಳು ಮತ್ತು ನೃತ್ಯ ನನ್ನ ಮೆಚ್ಚಿನ ವಿಷಯವಾಗಿದೆ. ಇಲ್ಲಿನ ಶುಚಿರುಚಿಯಿಂದ ನೀಡಿರುವ ಊಟ, ತಿಂಡಿ, ಐಸ್ ಕ್ರೀಮ್ ನಮ್ಮನ್ನು ಎಲ್ಲಾ ಸಮಯದಲ್ಲಿಯೂ ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. ಈ ಶಿಬಿರದಲ್ಲಿ ನಾನು ಅನೇಕ ಸ್ನೇಹಿತರನ್ನು ಮಾಡಿಕೊಂಡಿದ್ದೇನೆ. ಒಂದು ದಿನ ಪ್ರವಾಸ, ಸಾಂಸ್ಕೃತಿಕ ಚಟುವಟಿಕೆಗಳು, ಹೊರಾಂಗಣ ಕಾರ್ಯಕ್ರಮ ಹಾಗೂ ಅದಕ್ಕೆ ಬೇಕಾದ ತಯಾರಿ ನನ್ನ ನೆನಪಿನಲ್ಲಿ ಸದಾ ಇರುತ್ತದೆ. ಒಟ್ಟಿನಲ್ಲಿ ನಮ್ಮಲ್ಲಿರುವ ಪ್ರತಿಭೆಯನ್ನು ತೋರಿಸಲು ಇದಕ್ಕಿಂತ ಉತ್ತಮವಾದ ವೇದಿಕೆ ಇನ್ನೊಂದಿಲ್ಲ. ಇಲ್ಲಿ ಕಲಿತಿರುವ ಅನೇಕ ವಿಚಾರಗಳು ನನ್ನ ಮುಂದಿನ ಜೀವನದಲ್ಲಿ ಖಂಡಿತವಾಗಿಯೂ ಉಪಯೋಗಕ್ಕೆ ಬರುತ್ತದೆ ಎನ್ನುವ ನಂಬಿಕೆಯೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಸ್ಪರ್ಧೆಗಳು ಏರ್ಪಡಿಸಿರುವ ಅದು ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಈ ಒಂದು ತಿಂಗಳು ಶಿಬಿರ ನಮಗೆ 2ನೇ ಮನೆ ಇದ್ದಂತಿತ್ತು. ಶಿಬಿರದಲ್ಲಿ ನಾವು ಹೊಸ ಗೆಳೆಯರನ್ನು ಮಾಡಿಕೊಂಡಿದ್ದೇವೆ ಹಾಗೂ ಹೊಸ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ದಿನವೂ ವಿವಿಧ ಬಗೆಯ ಊಟವನ್ನು ಮಾಡಿದ್ದೇವೆ. ಒಂದು ದಿನ ಪ್ರವಾಸವೂ ತುಂಬಾ ರೋಮಾಂಚನಕಾರಿಯಾಗಿತ್ತು ಮತ್ತು ಇನ್ನೊಂದು ದಿನ ನಾವು ಟಿಪ್ಪು ಬೇಸಿಗೆ ಅರಮನೆಗೆ, ವೆಂಕಟೇಶ್ವರ ದೇವಸ್ಥಾನ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋದೆವು.
ಮತ್ತು ಈ ವರ್ಷ ಒಂದು ಹೊಸ ಕಾರ್ಯಕ್ರಮ ಆಯೋಜಿಸಿದ್ದರು. ಅದು ಸೇವಿಂಗ್ಸ್ ಪ್ರಾಫಿಟ್ ಬಜೆಟಿನ ಬಗ್ಗೆ ಹೇಳಿಕೊಟ್ಟಿದ್ದರು. 5 ದಿನ ಸಂಗೀತ ತರಗತಿ ತುಂಬಾ ಚೆನ್ನಾಗಿತ್ತು. ಹೊಸ ಹೊಸ ಹಾಡುಗಳನ್ನು ಹೇಳಿಕೊಟ್ಟರು. ಒಂದು ದಿನ ಎಲ್ಲರೂ ದೆವ್ವದ ರೀತಿಯಲ್ಲಿ ಬಂದಿದ್ದರು. ಅದು ತುಂಬಾ ಭಯಂಕರವಾಗಿತ್ತು ಮತ್ತು ವಿಭಿನ್ನವಾಗಿತ್ತು. ನಮಗೆ ಈ ವರ್ಷ ಒಂದು ಹೊಸ ಶಿಕ್ಷಣ ತರಗತಿ, ಅದು ಗಿಡ ಹೇಗೆ ಬೆಳೆಯುತ್ತದೆ ಮತ್ತು ವೆಬ್ ಆಫ್ ಲೈಫಿನ ಆಟವನ್ನು ಆಡಿಸಿದ್ದರು. ಈ 1 ತಿಂಗಳು ಹೇಗೆ ಕಳೆದಿತ್ತೆಂದು ಗೊತ್ತಾಗಿಲ್ಲ. ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ಅಖಿಲ ಕರ್ನಾಟಕ ಮಕ್ಕಳ ಕೂಟ 57ನೇ ವರ್ಷದ ಮಕ್ಕಳ ಬೇಸಿಗೆ ರಜೆಯ ಸಾಂಸ್ಕೃತಿಕ ಶಿಕ್ಷಣ ಹಾಗೂ ಮನರಂಜನಾ ಶಿಬಿರ 2025 ಅದರ ಸಮಾರಂಭ ನಡೀತಾ ಇದೆ. ಇವತ್ತು ಕೆಲವು ಹೊರಾಂಗಣ ಚಟುವಟಿಕೆಗಳು ನಡೆದಿದ್ದವು. ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎ ಪ್ರಕಾಶ್, ಬೃಂದಾವನ್ AN ಹಾಸ್ಪಿಟಲ್, ಚಾಮರಾಜಪೇಟೆ, ಬೆಂಗಳೂರು, ಇವರು ಇಲ್ಲೇ ಬೆಳೆದು ಒಂದು ಆದರ್ಶ ಒಂದು ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಅತ್ಯಂತ ಜನಪ್ರಿಯ ವೈದ್ಯರಾಗಿ ತಮ್ಮ ಸಂಸ್ಥೆಯನ್ನು ವೈದ್ಯಕೀಯ ರಂಗದಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವರಿಗೆ ಒಂದು ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸೋಣ. ಖಂಡಿತವಾಗಿ ಮಕ್ಕಳ ಕೂಟದ ಜೊತೆ ಕೂಡಿ ಕಾರ್ಯಕ್ರಮ ಮಾಡಿ ಖಂಡಿತ ಮಾಡೋಣ. ಹೈದರಾಬಾದ್ ನಾವೇನು ಕಮ್ಮಿ ಇಲ್ಲ, ಹೈದರಾಬಾದಿಗೆ ಬನ್ನಿ. ನಮ್ಮಲ್ಲಿ ಕನ್ನಡ ಶಾಲೆ ಇದೆ, ಅಲ್ಲಿ ಒಂದು ದೊಡ್ಡ ಜಾಗ ಇದೆ, ನಾವೆಲ್ಲ ಇದ್ದೀವಿ. ಅಲ್ಲೂ ಸಹಿತ ಒಂದು ಕಾರ್ಯಕ್ರಮ ಮಾಡೋಣ ಅಂದರು. ದೇವರ ಅನುಗ್ರಹ ಇದ್ದು ಕಲ್ಯಾಣವನ್ನು ಆಶೀರ್ವಾದ ಇದ್ದರೆ ಖಂಡಿತ ಅಲ್ಲಿ ಸಹಿತ ಒಂದು ಇಂಟರ್ಸ್ಟೇಟ್ ಅಥವಾ ಸೌತ್ ಇಂಡಿಯಾ ಮಕ್ಕಳ ಕಾನ್ಫರೆನ್ಸ್ನ ಯಾಕೆ ಮಾಡಬಾರ್ದು. ಹಾಗಾಗಿ ಅವರಿಬ್ಬರಿಗೂ ಸಹಿತ ಮಕ್ಕಳ ಕೂಟದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಲಂಕರಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆ ಮುಂದೆ ಕುಳಿತಿರುವಂತಹ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಇಷ್ಟು ದಿವಸ ಮಳೆ ಇದ್ದರೂ ಇವತ್ತು ಫಂಕ್ಷನ್ ಆಗುತ್ತೋ ಇಲ್ವೋ ಅಂತ ನಾನು 2 ಸತಿ ಫೋನ್ ಮಾಡಿದ್ದೆ. ಹೇಳಿದ್ರು ಏನಾದ್ರು ಪರವಾಗಿಲ್ಲ, ಆಗುತ್ತೆ, ಸ್ವಲ್ಪ ತಡ ಆಗ್ಬೋದು ಅಷ್ಟೇ, ಆಗುತ್ತೆ ಅಂತ ಹೇಳಿದ್ರು. ಹಂಗೋ ಹಿಂಗೋ ಎಲ್ಲ ಮಾಡಿ ಭಾಳ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದ್ದಾರೆ. ಭಾಳ ಸಂತೋಷ. ಹಾಗೂ ಸುಮಾರು ಜನ ಪೋಷಕರು ಬಂದಿದ್ದಾರೆ. ನಾನು ಒಂದೇ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೂ ಮತ್ತು ಪೋಷಕರಿಗೂ. ಏನು ಅಂದರೆ, ಒಂದು ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಮಕ್ಕಳು ನಮಗಿಂತ ಇಂಟೆಲಿಜೆಂಟು. ನಮಗೇನು ಎಕ್ಸ್ಪೋಜರ್ ಇತ್ತೋ ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಜರ್ ಇದೆ. ಈ ಮಕ್ಕಳು ಕೂಟ ಆ ಥರ ಎಕ್ಸ್ಪೋಜರ್ ಕೊಡ್ತಾ ಇದೆ. ಆ ನಮ್ಮ ಮಕ್ಕಳು ಬೇರೆ ಬೇರೆ ಥರದ ಮಕ್ಕಳ ಜೊತೆ ಸೇರಿ ಅವ್ರಿಗೆ ಇನ್ನೂ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಎಲ್ಲ ಬರ್ತಾ ಇದೆ. ನಮ್ಮ ಮಕ್ಕಳು ನಮಗಿನ್ನ ಮೋರ್ ಇಂಟೆಲಿಜೆಂಟ್ ಅನ್ನೋದನ್ನು ನಾವು ಒಪ್ಕೋಬೇಕು. ಮೋರ್ ಇಂಟೆಲಿಜೆಂಟು, ಆದರೆ ಅವ್ರಿಗೆ ಸ್ವಲ್ಪ ಮೆಚುರಿಟಿ ಬರೋವರೆಗೂ ನಾವು ಸ್ವಲ್ಪ ಅವ್ರಿಗೆ ಗೈಡ್ ಮಾಡಬೇಕಷ್ಟೆ. ಯಾವುದೇ ರೀತಿ ನಾವು ನಮ್ಮ ಮಕ್ಕಳಿಗೆ ಪ್ರೆಷರ್ ಹಾಕೋದು ಬೇಡ. ಯಾಕೆಂದರೆ ನಾನು ಹೇಳ್ದಂಗೆ ಅವರು ದೇ ಆರ್ ಮೋರ್ ಇಂಟೆಲಿಜೆಂಟ್. ಅವರು ಯಾವ ರೀತಿ ಮುಂದೆ ಓದಬೇಕು, ಯಾವ ರೀತಿ ಸೆಟ್ಲ್ ಆಗಬೇಕು ಅಂತ ಅವ್ರಿಗೆ
ಒಂದು ಐಡಿಯಾ ಇರುತ್ತೆ. ನಾವು ಅದನ್ನ ಬರೀ ಗೈಡ್ ಮಾಡಬೇಕಷ್ಟೇ, ವಿನಃ ಜಾಸ್ತಿ ನಾವು ಪ್ರೆಷರ್ ಹಾಕೋದು ಬೇಡ. ಹೇಳಿದಾಗೆ ಆಯ್ತು ನಾನು. ಅದಾದ್ಮೇಲೆ ಅದೇ ವರ್ಷ ಮುಂದಿನ ವರ್ಷನೂ ಅದಕ್ಕೆ ಅಂತಾನೆ ಇಲ್ಲಿ ಬಂದೆ. ಇಲ್ಲಾಂದ್ರೆ ನಾನು ಒಂದು ವಾರ ಇದ್ಬಿಟ್ಟು ಇಲ್ಲಿಂದ ಧಾರವಾಡಲ್ಲಿ ನಮ್ಮ ಅಜ್ಜ ಇರ್ತಾರೆ, ಅವ್ರ ಊರಿಗೆ ಹೋಗೋಣ ಅನ್ಕೊಂಡಿದ್ದೆ. ಆದ್ರೆ ಇಡೀ ಒಂದು ತಿಂಗಳು ಇಲ್ಲೇ ಕಲಿತೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ಅದು ಒಂದು ಬಹಳ ವಿಭಿನ್ನ ರೀತಿಯ ಅನುಭವ ಇತ್ತು. ಆ ಥರ ನಾವು ನಮ್ಮನ್ನು ಅಳವಡಿಸ್ಕೋಬಹುದು ಅನ್ನೋದನ್ನ ಊಹಾತೀತವಾಗಿತ್ತು. ಅಷ್ಟು ಚೆನ್ನಾಗಿ ಇಲ್ಲಿ ನಾವು ಒಂದು ಡಿಸಿಪ್ಲಿನ್ ಕಲ್ತ್ವಿ. ಇವತ್ತು ನಾಳೆ ಜನರಲ್ಲಿ ಮಾತಾಡುವಾಗ ವಾಟ್ ಆರ್ ಯುವರ್ ಟೇಕ್ ಅವೇಸ್ ಅಂತಾರೆ. ಹಾಗೆ ಅದು ಹೇಳಬೇಕಾದ್ರೆ ನಾನು ಇಲ್ಲಿ ಡ್ರಿಲ್ ಪಾಸ್ಟ್ ಇದೆಲ್ಲ ಮಾಡಿದ್ದು. ಆಮೇಲೆ ಹೈದರಾಬಾದಲ್ಲಿ ನಾನು NCC ಸೇರಿದೆ. ಇಡೀ ಆಂಧ್ರದಲ್ಲಿ, ಅವಾಗ ಆಂಧ್ರ ತೆಲಂಗಾಣ ಬೇರೆ ಇರಲಿಲ್ಲ, ಸಮೈಕ್ಯ ಆಂಧ್ರ ಇತ್ತು. ಅವಾಗ ಅದರಲ್ಲಿ ನನಗೆ ಬೆಸ್ಟ್ ಸ್ಟೂಡೆಂಟ್ ಅಂತ NCC ಕ್ಯಾಡೆಟ್ ಅಂತ ಮಾಡಿ, ನೀವು ಗಣತಂತ್ರ ದಿವಸ ರಿಪಬ್ಲಿಕ್ ಡೇ ದಿವಸ ಎಲ್ಲ ಇಂಡಿಯಾದಿಂದ ಒಬ್ರೊಬ್ರು NCC ಕ್ಯಾಂಡಿಡೇಟ್ ಬರ್ತಾರೆ. ಅವರಿಂದ ಒಂದು ಪರೇಡ್ ಆಗುತ್ತೆ. ಅದರಲ್ಲಿ ನನಗೆ ಸೆಲೆಕ್ಟ್ ಮಾಡಿ ದೆಹಲಿಗೆ ಪರೇಡ್ಗೆ ಕಳಿಸಿದ್ರು. ನಾನು ಅಲ್ಲೂ ಜ್ಞಾಪಿಸ್ಕೊಂಡೆ, ನಾನು ಇದಕ್ಕೆಲ್ಲ ಶ್ರೇಯ ಹೋಗೋದು ಮಕ್ಕಳ ಕೂಟಕ್ಕೆ ಅಂತಾನೆ ಹೇಳಿದ್ದೆ ಅವರಿಗೆ ನಾನು. ಸೊ ಮಾಡುವ, ನಮ್ಮೂರಲ್ಲಿ ನಾವು ಮಾಡುವ, ಅದಕ್ಕೆ ನನಗೆ ಏನಾದರೂ ಆಗುತ್ತೆ ಅಂದರೆ ಅದನ್ನು ನಾನು ಮಾಡ್ತೀನಿ. ಬೇಕಾದರೆ ಬೇರೆ ಬೇರೆ ಥರ ಮಾಡಿ ಎಲ್ಲ ಊರಲ್ಲೂ ಮಾಡಿದ್ರೆ ಇದು ಮಕ್ಕಳ ಕೂಟ ಮಕ್ಕಳಿಗೆ ಆನಂದ ಕೊಡ್ತದೆ. ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಮಕ್ಕಳು ಫೋನ್ ನೋಡೋದು, ಮೊಬೈಲ್ ನೋಡೋದು, ಆಟ ಆಡೋದು, ಮಕ್ಕಳ ಕೂಟ ಹೋಗಿ ಮಕ್ಕಳ ಕಾಟ ಆಗಿರ್ತದೆ ಎಲ್ಲರ ಮನೆಯಲ್ಲೂ. ಆ ಕಾಟ ಬೇಡ, ಕೂಟ ಆಗಬೇಕು, ಮಕ್ಕಳು ಚೆನ್ನಾಗಿರಬೇಕು, ತಂದೆ ತಾಯಿ ಖುಷಿಯಾಗಿರಬೇಕು ಅಂತ ಅನಿಸಿ ನಾನು ಈ ನನ್ನ ಐಡಿಯಾನ ನನ್ನ ಸರ್ ಹತ್ರ ವಿಚಾರ ಮಾಡಿದೆ. ಸರ್ ತುಂಬ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ಅದನ್ನು ಮುಂದೆ ಮಾಡೇ ತೀರುವ ಅಂತ ನನಗೆ ಆಸೆ ಇದೆ. ಅದಕ್ಕೆಲ್ಲ ನಿಮ್ಮದು ಆಶೀರ್ವಾದ ಇರಲಿ. ಹಾಗೂ ಇನ್ನೂ ಒಂದು ರಿಕ್ವೆಸ್ಟು, ಈ ಬೇರೆ ಊರದವರು ಇದ್ದರೆ ನಿಮ್ಮೂರಲ್ಲೂ ನೀವು ಟ್ರೈ ಮಾಡಿ. ಒಬ್ಬರೇ ನಾವು ಟ್ರೈ ಮಾಡ್ತಾ ನೀವು ಆಗ್ತಿತ್ತಂದರೆ ಟ್ರೈ ಮಾಡಿ. ಎಲ್ಲ ಕಡೆ ಇದು ಆದರೆ ನಮ್ಮ ಕರ್ನಾಟಕ ಒಳ್ಳೆಯ ನಾಗರಿಕರ ನಾಡಾಗ್ತದೆ ಅಂತ ನನಗೆ ಅನಿಸ್ತದೆ. ಈ ಎರಡು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಮಸ್ಕಾರ. ನೆಕ್ಸ್ಟ್ ಪೂಜಾ ಪಡಿತ ಕಲಾವಿದರಿಂದ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ವೆರಿ ಗುಡ್. ಅಪ್ಪಳೆ ಜೋರಾಗಿರಲಿ. ಇಲ್ಲ ನಿಧಾನ ಕೊಡಿ. ಹಿಂದೆ ಬನ್ನಿ. ಚಪ್ಪಾಳೆ ದೀರ್ಘ ಶ್ರೀಮಂತರಿಗೆ. ಯಾರು ಬಿಟ್ಟಿ ಮೇಲೆ ಯಾರು ಫೈಟ್ ಮಾಡಿದ್ರು. ಯಾವ ನಮ್ಮ ಕೊಡಗಲ್ಲಿಯ ಮಹಾರುದ್ರ ಉದ್ಭವಿಸಿದ ಪರ್ಯಂತರಮಣಿ ಯಾವ ದಕ್ಷಬ್ರಹ್ಮನು ಕೈಲಾಸವನ್ನೇ ಸುಡುವನೆಂಬುದಾಗಿ ಯಜ್ಞ ಪುನಃ ಯಾವ ಜಗದೀಶ್ವರನ ಸತಿಯಾದ ಯಾವ ದ್ರಾಕ್ಷಾಯಣಿಯು ಆ ದಕ್ಷಬ್ರಹ್ಮನ ಹೋಮ ಗುಂಡಕ್ಕೆ ಬಂದು ತನ್ನ ಪ್ರಾಣವನ್ನು ಸಮರ್ಪಿಸಿದ್ದಾಳೆ. ಇಂತಹ ಸುದ್ದಿಯನ್ನು ಕೇಳಿ ಸುಳಿಪಡಿಸಿ ಆರ್ಪಡಿಸುತ್ತಾ ಕಿಡಿಯನ್ನೇ ಕೊಡುತ್ತಾ ಜಯ ವೇಗಳಾಗಿ ಬಲ ರೇಣುಕ ಕೆರಿಸಿಕೊಂಡು ಸುಂಜಮಣ್ಣೆ ನೆತ್ತದಲ್ಲಿ ಶಿವಲಿಂಗ ಬಾಲಕದಲ್ಲಿ ಬಾಲಕಜ್ವಾರಿ ಓಲಕಾಸುರಂ ತಂದು ಓಲವನ್ನಾಗಿ ಮಾಡಿಕೊಂಡು ತಾಳಕಾಸುರಂ ತಂದು ತಾಳವನ್ನಾಗಿ ಮಾಡಿಕೊಂಡು ವೀರಭದ್ರ ಎಂದಿರುವ ಕೂಗಿಗೆ ಯಾವ ನಮ್ಮ ಕೊಡಗಲ್ಲಿಯ ಮಹಾರುಗ ಕೈಲಾಸದಿಂದ ಹೋರಾಟದ ಕಡೆಗೆ ತನ್ನ ಬಿರುಳ ಮದ್ದಾಳದ ತಿರುಡು ಬಿಟ್ಟು ಎಂದು ವರ್ಧನೆಯ ಗುಜರಾತ್
ಕೀಲ್ಕುದ್ರೆ ಬರ್ತಾ ಇದೆ. ಚಪ್ಪಾಳೆ ಚಪ್ಪಾಳೆ ಕೀಲ್ಕುದ್ರೆಗಳಿಗೆ. ದೂರ ಬನ್ನಿ, ದೂರ ಬನ್ನಿ. ಚಪ್ಪಾಳೆ ಚಪ್ಪಾಳೆ ಜೋರಾಗಿದೆ ಕೀಲ್ಕುದ್ರೆ. ಗಾರುಡಿ ಬೊಂಬೆಗಳು. ಡ್ಯಾನ್ಸ್ ಡ್ಯಾನ್ಸ್. ಶಟಮ ಶಟಪ. ಫೇಮಸ್ ಜೋಡಿಗಳು ಶೇಷಶಾಹಿ ಮತ್ತೆ ಋತ್ವಿಕ್ ರಾಜ್. ವಾ 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 ವಾ. ಸ್ಟೇಜ್ ಮಧ್ಯ ಬನ್ನಿ. ಶೇಷಶಾಹಿ ಮತ್ತೆ ಋತ್ವಿಕ್ ರಾಜ್. ಅಯ್ಯೋ 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 ಬಾ, ಅವರಿಬ್ರು ಅವರೇ ಶಾಹಿ. ಯಾರ
ಶೆಟ್ಟಮ್ಮ ಮುಂದೆ ಹಾಕಿರಪ್ಪ. ಶೇಷಶಾಹಿನು ಮತ್ತೆ ಬುದ್ಧಿಪ್ರಾಜ್ ಮುಂದೆ ಹಾಕಿರಲ್ಲ. ಯಾರು ಹಾಕ್ಕೋತಾ ಇದ್ದಾರೆ. ಬುದ್ಧಿಪ್ರಾಜ್ ಶೆಟ್ಟಮ್ಮ ಮುಂದೆ ಹಾಕಿರೋಣ. ಬಂದ್ರು ಶೇಷಶಾಹಿ ಮತ್ತೆ ಮೆಟ್ಲಿಂದ ರೈಟ್. ನಮಸ್ಕಾರ. ಇವತ್ತು ನಾವು ಮಕ್ಕಳ ಕೂಟ ಅನ್ನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಇಲ್ಲಿ ನಾವು ಒಬ್ರು ಹಿರಿಯರನ್ನ ನಿಮ್ಮೆಲ್ಲರಿಗೂ ಭೇಟಿ ಮಾಡಿಸ್ಬೇಕು ಅಂತ ತುಂಬಾನೇ ಏನಂತಾರೆ ಇಂಟ್ರೆಸ್ಟ್ ನಾನು ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಸರ್ ನಮಸ್ತೆ. ಸೊ ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನಾನು ಕೆ ಮೋಹನ್ ದೇವ್ ಆಳ್ವ. ಮೋಹನ್ ದೇವ್ ಆಳ್ವಾರ್ ಅವ್ರ ಹತ್ರ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ ನನಗೆ. ಅಷ್ಟು ಹಿರಿಯರ ಮುಂದೆ ನಾನು ನಿಂತ್ಕೊಂಡು ಮಾತಾಡೋದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ಸರ್ ಹೇಳಿ, ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೊಮ್ಕೊಂಡಿರೋದು, ಇಲ್ಲಿನ ಕಾರ್ಯಕ್ರಮಗಳೆಲ್ಲ ಹೊಮ್ಕೊಂಡಿರೋದು ಹೇಗೆ ಶುರುವಾಯ್ತು ಇಲ್ಲಿ ಅನ್ನೋದನ್ನ ಸ್ವಲ್ಪ ಹೇಳಿ. ನಮ್ಮ ನೋಡ್ತಿರಲ್ಲ ಆರ್ ಕಲ್ಯಾಣಮ್ಮನವರು, ಇವರು ಬಹುಶಃ ಒಂದು 3 ಮಕ್ಕಳಿಂದ, ರಸ್ತೆಯಲ್ಲಿ ಆಡುವ ಮಕ್ಕಳಿಂದ ಇದನ್ನು ಪ್ರಾರಂಭಿಸಿದರು. ಓಕೆ. ಅದು ಯಾರು ಯಾವ ಜಾತಿ ಏನು ಗೀನು ಅವರಿಗೆ ಯಾವುದು ಆ ಮಕ್ಕಳು ಎಲ್ಲ ಒಂದೇ ಜಾತಿ. ಸೊ 3 ಮಕ್ಕಳಿಂದ ಶುರು ಮಾಡಿದಂತ ಒಂದು ಸಂಸ್ಥೆ ಅಂತ ಹೇಳ್ಬೋದು ಮಕ್ಕಳ ಕೂಟ ಅನ್ನೋದು. ಇದು ಬಂದು ಸಮ್ಮರ್ ಕ್ಯಾಂಪ್ ಮಾತ್ರ ನಡೆಯುತ್ತೆ ಅನ್ಸುತ್ತೆ ಅಲ್ವಾ? ಸಮ್ಮರ್ ಕ್ಯಾಂಪ್ ಮಾತ್ರ ಇಲ್ಲ ನೋಡಿ, ನಮ್ಗೆ ಎಷ್ಟು ವಿಷಯ ಗೊತ್ತೇ ಇಲ್ಲ. ಹೇಳಿ. ಅಲ್ಲ, ಕಲ್ಯಾಣಮ್ಮನ ವ್ಯಕ್ತಿತ್ವ ಅದು ಬಹುಮುಖಿ ವ್ಯಕ್ತಿತ್ವ. ಮಕ್ಕಳದ್ದೊಂದೇ ಮಾಡಿದ್ದಲ್ಲ, ಅವರು ಮಹಿಳೆಯರಿಗೂ ಕೆಲಸ ಮಾಡಿದ್ದಾರೆ, ರಾಜಕೀಯದಲ್ಲೂ ಇದ್ದರು, ಬೆಂಗಳೂರು ಮುನ್ಸಿಪಾಲಿಟಿ ಮೆಂಬರ್ ಇದ್ದರು, ಬೆಂಗಳೂರು ಮುನ್ಸಿಪಾಲಿಟಿ ವೈಸ್ ಪ್ರೆಸಿಡೆಂಟ್ ಇದ್ದರು. ಆಮೇಲೆ ಒಂದು ಪತ್ರಿಕೆ ಮಹಿಳೆಯರ ಸರಸ್ವತಿ ಪತ್ರಿಕೆ, ಅದೇ ಸರಸ್ವತಿ ಮಂತ್ಲಿ ಇದರದ್ದು ಸಂಪಾದಕಿಯಾಗಿದ್ದರು. ಮತ್ತೆ ಮಕ್ಕಳ ಬಾವುಟ ಅಂತ ಒಂದು ಪತ್ರಿಕೆ, ಮಕ್ಕಳ ಬಾವುಟ. ಮತ್ತೆ ಈ ಸಾಹಿತ್ಯ ಪರಿಷತ್ನಲ್ಲಿ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಮೆಂಬರ್ ಆಗಿದ್ದರು. ಮತ್ತು ಮೈಸೂರು ರಾಜಮನೆತನಕ್ಕೆ ಅವರನ್ನು ಕಂಡ್ರೆ ಅಪಾರವಾದ ಪ್ರೀತಿ. ಇಷ್ಟೆಲ್ಲ ಅವರು ಮಾಡ್ಕೊಳ್ತಾ ಬಂದಿದ್ದಾರಲ್ಲ, ಏನು ಸೇವೆ ಅಂತಾನೆ ಹೇಳ್ಬೋದು. ಸೊ ನಮಗೆ ಗೊತ್ತಿಲ್ಲದಿರೋ ವಿಷಯ ಸಾಕಷ್ಟು ಇದೆ. ಇವಾಗಿನ ನಮ್ಮ ವಾತಾವರಣದಲ್ಲಿ ನಾವು ಹೆಚ್ಚಿನ ತಿಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಬುಕ್ಸ್ ಸ್ಟಡೀಸನ್ನೇ ಬೇರೆ ರೀತಿಯಾಗಿ ಕೊಡ್ತಿದ್ದಾರೆ. ಸೊ ನಾವೇ ಇಷ್ಟೊಂದು ತಿಳ್ಕೊಳ್ಳ, ನಮ್ಮ ಮಕ್ಕಳು ಇನ್ನೂ ಗೊತ್ತಾಗಲ್ಲ ಅವ್ರಿಗೆ. ಸೊ ಈ ಥರದ ವ್ಯಕ್ತಿಗಳ ನಡುವೆ ಏನಂತಾರೆ ಒಡನಾಟ ಇದ್ದಾಗ ನಮ್ಗೆ ಇವೆಲ್ಲನೂ ಗೊತ್ತಾಗತ್ತೆ ಅಂತ. ಸೊ ನಮ್ಮ ಒಟ್ಟಿಗೆ ನಾನಿಷ್ಟು ಇಲ್ಲಿ ತಿಳ್ಕೊತಾ ಇದ್ದೀನಿ, ಹಾಗೆ ನೀವು ಕೂಡ ಸರ್ ಹೇಳಿದಷ್ಟು ನೀವು ತಿಳ್ಕೊಳ್ಳಿ ಅನ್ನೋ ಒಂದು ಮನೋಭಾವದಿಂದ ನಾನಿಲ್ಲಿ ಸರ್ನ ಮಾತಾಡಿಸ್ತಾ ಇದ್ದೀನಿ. ಸೊ ಅವರು ಖುಷಿಯಾಗೆ ಮಾತಾಡ್ತಿದ್ದಾರೆ. ಸೊ ಸಂತೋಷ ಆಗತ್ತೆ. ಸರ್ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಕೊಡಿ ಅಂತ ಹೇಳಕ್ಕೆ. ಹೆಚ್ಚಿನ ಮಾಹಿತಿ ಅಂದರೆ ಈಗ ನಮ್ಮ ಕಾರ್ಯದರ್ಶಿ ಅವರಿದ್ದಾರೆ, ನಮ್ಮ ಮಾಜಿ ಕಾರ್ಯದರ್ಶಿ. ನಮಸ್ತೆ. ಸ್ವಲ್ಪ ಅವರ ಹತ್ರನೂ ತಾವು ವಿಷಯ ಸಂಗ್ರಹಣೆ ಮಾಡಿ. ಮತ್ತೆ ನಮ್ಮ ಟ್ರೆಷರರು ವೆಂಕಟೇಶ್. ಓಕೆ. ಸೊ ಅವಾಗಿಂದ ವೆಂಕಟೇಶ್ ಅವ್ರ ಹೆಸರು ಹೇಳ್ತಾ ಇದ್ದಾರೆ. ವೆಂಕಟೇಶ್ ಅವರು ತೊಟ್ಟಿಲಿನಿಂದ ನೋಡಿದ್ದಾರೆ. ಓಕೆ ನೋಡಿ. ಓಕೆ. ಇಲ್ಲೇ ಪಕ್ಕದ ಕಾಂಪೌಂಡ್ ಅಲ್ಲ ನೋಡಿ, ಎಲ್ಲರೂ ಒಗ್ಗಟ್ಟಾಗಿ ಸೊಸೈಟಿ ಮಾಡ್ತಿರೋದು ಅಂತ ಹೇಳ್ಬೋದು. ನಾನ್ ಬೇರೆ ನೀನ್ ಬೇರೆ ಅಂತ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡು ಮಾತಾಡ್ಕೊಂಡು ಸೊ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವರು. ಯಶಸ್ವಿಯಾಗಿ ನಡೀತಿದೆ ಇವತ್ತು ಕೂಡ. ಸೊ ನಾಳೆನೂ ಕೂಡ ಇದೆ ಇಲ್ಲಿ. ಇರ್ಲಿ, ನಿಮ್ದೆಲ್ಲ ಎಲ್ಲರ ಸಹಕಾರ ಬೇಕು. ಹೌದು, ಖಂಡಿತ ಎಲ್ಲರ ಸಹಕಾರದೊಟ್ಟಿಗೆ ಆಗುವಂತ ಪ್ರೋಗ್ರಾಮ್ಸ್ಗಳೇ ಎಷ್ಟೊಂದು ಯಶಸ್ಸು. ಈಗ ಒಂದು ವೈಯಕ್ತಿಕ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ. ನಿಮ್ಮ ತಂದೆಯವರ ಹೆಸರೇನು? ಸದಾಪೂವಣ್ಣ. ಸದಾಪೂವಣ್ಣ ಅಂತ. ಸದಾಪೂವಣ್ಣ. ಹೌದು. ಕೊಡವತಿಯ? ಹೌದು. ಬಹಳ ಸಂತೋಷ. ಸೊ ಹಾಯ್ ಫ್ರೆಂಡ್ಸ್. ಸೊ ಮತ್ತೆ ಸಿಕ್ಕಿದ್ದೀನಿ ನಾನು ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ತೋರಿಸ್ದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಮಕ್ಕಳು. ಅವರೇ ರೆಡಿಯಾಗಿದ್ದಾರೆ ವಿತ್ ದ ಟೀಚರ್ಸ್ ಹೆಲ್ಪ್ ಕೂಡ ಖಂಡಿತ. ಬಟ್ ಅವರ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾ
ನೆಕ್ಸ್ಟ್ ಸಾಂಗ್ ಯಾವುದು, ನೆಕ್ಸ್ಟ್ ನಾವು ಹೆಂಗೆ ರೆಡಿ ಇರಬೇಕು ಅಂತೆಲ್ಲಾನು ಅವರೇನೆ ಟೀಮ್ ವರ್ಕ್ ಮಾಡ್ಕೊಳ್ತಾ ತುಂಬ ಚೆನ್ನಾಗಿ ಕಾರ್ಯಕ್ರಮನ ನಡೆಯೋದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ನನಗೆ ಅವರ ಪ್ರೋಗ್ರಾಮಲ್ಲಿ ಅವರ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್, ಥ್ಯಾಂಕ್ಸ್ ಅ ಲಾಟ್ ಅಂತಲೇ ಹೇಳ್ಬೋದು. ಸೊ ಹೀಗೇನೆ ನಮಗೆ ಗೊತ್ತಿರಲ್ಲ ಕೆಲವು ಕಡೆ ಎಲ್ಲ ಏನೇನಿದೆ, ಹೆಂಗೆ ನಡೀತಿದೆ ಅಂತ. ನಾವು ನಮ್ಮ ಸುತ್ತಮುತ್ತ ಏನೇನು ನಡೀತಿದೆ ಅಷ್ಟಕ್ಕೆ ಮಾತ್ರ ಗಮನ ಕೊಟ್ಟಿರ್ತೀವಿ. ಸೊ ನಮಗೆ ಗೊತ್ತಿರೋರು ಈ ಥರ ನಮ್ಮನ್ನ ಕರೆದಾಗ ಈ ಥರ ವಿಷಯಗಳು ಹಿಂಗಿದೆ ಬನ್ನಿ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ನಮಗೆ ಒಂದು ಒಳ್ಳೆ ರೀತಿಯಾದ ಕಾರ್ಯಕ್ರಮ ಸಿಕ್ತು ಅಂತ ಹೇಳ್ಬೋದು. ಇಲ್ಲಿನ ಹಿರಿಯರ ಹತ್ರ ನಾನು ಮಾತಾಡಿಸ್ದೆ. ಸೊ ಎಷ್ಟು ವಿಷಯಗಳು ಅವರು ಶೇರ್ ಮಾಡಿಕೊಂಡ್ರು. ನಾನು ಎಲ್ಲೆಲ್ಲೆಲ್ಲ ಹೋಗಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲೆಲ್ಲ ತುಂಬಾ ಏನಂತಾರೆ ಐತಿಹಾಸಿಕ ಇತಿಹಾಸಗಳನ್ನೆಲ್ಲ ಅವರು ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನೆಲ್ಲ ಕೇಳುವಂಥ ಶಕ್ತಿ ಕೊಡಪ್ಪ ಭಗವಂತ ಅಂತ ಕೇಳ್ಕೊತೀನಿ ನಾನು. ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಷ್ಟು ವಿಷಯಗಳೆಲ್ಲ ಹಿಂಗೂ ಇದೆಯಾ, ಹೀಗೂ ನಡೆಯುತ್ತಾ, ಇದೆಲ್ಲ ಆಗಿದೆಯಾ ಅಂತ ಅನ್ನುವಷ್ಟು ಏನಂತಾರೆ ಕುತೂಹಲ ಮೂಡುತ್ತೆ. ಮತ್ತು ಆ ಥರದ್ದೆಲ್ಲ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ. ಸಮಯನೇ ಸಾಲಲ್ಲ. ಸೊ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಹೋದರೆ ಒಂದು ದಿನ ಪೂರ್ತಿ ಸಾಲೋದೇ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ನನ್ನ ದಿನ ಹೀಗಿತ್ತು. ಸೊ ಮಕ್ಕಳ ಜೊತೆ ಮತ್ತು ಅಲ್ಲಿನ ಹಿರಿಯರ ಜೊತೆ ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ಹಂಬಿಸಿಕೊಂಡವ್ರ ಜೊತೆ. ಸೊ ಎಷ್ಟೊಂದು ಜನ ನಾನು ಹೊಸದಾಗಿ ಇವತ್ತು ಭೇಟಿ ಮಾಡಿದೆ, ತುಂಬಾ ಖುಷಿ ಇದೆ. ಸೊ ನಾನು ಯಾವಾಗಲೂ ನನ್ನ ಬ್ಲಾಗಲ್ಲಿ ಹೇಳೋ ರೀತಿ ಐ ಲವ್ ಕನೆಕ್ಟಿಂಗ್ ವಿತ್ ಪೀಪಲ್ ಅಂತ. ಸೊ ನನಗೆ ಜನ ಸಂಪರ್ಕ ತುಂಬಾ ಇಷ್ಟಪಡ್ತೀನಿ. ಹೊಸ ಜನರ ಹತ್ರ ಮಾತಾಡೋದು, ಅವ್ರ ಜೊತೆ ಬೆರೆಯೋದು, ಸೊ ಅವ್ರ ಜೊತೆ ಇನ್ವಾಲ್ವ್ ಆಗಿ ಏನಂತಾರೆ ಅವ್ರ ವಿಷಯಗಳನ್ನ ತಿಳ್ಕೊಳ್ತಾ, ನನ್ನ ವಿಷಯಗಳು ನನಗೇನು ಗೊತ್ತೋ ಅದನ್ನು ಹೇಳ್ತಾ. ಸೊ ನಾವು ತುಂಬ ವಿಷಯಗಳನ್ನ ಕಲಿಯೋದೇ ಬಾಯಿಂದ ಬಾಯಿಗೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಕಲಿಯುವಂಥ ಕಲಿಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹೀಗೆ ನಾನು ಏನೇನೆಲ್ಲ ಕಲಿತೀನಿ, ನಾನೇನೇನೆಲ್ಲ ತೋರಿಸ್ತೀನಿ ನಿಮಗೆ, ನಾನು ಎಲ್ಲೆಲ್ಲ ಹೋಗ್ತೀನಿ, ಯಾರ್ಯಾರೆಲ್ಲ ಭೇಟಿ ಆಗ್ತೀನಿ. ಸೊ ಇದನ್ನೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹೀಗೆ ವಾಚ್ ಮಾಡ್ತಾರೆ, ಹೀಗೆ ನಿಮ್ಮನ್ನ ಇನ್ನಷ್ಟು ಸಾಕಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ನಿಮಗೇನಾದ್ರು ಐಡಿಯಾಸ್ ಗೊತ್ತಿದ್ರೆ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಹೇಳಿ. ಐ ಡೆಫಿನೆಟ್ಲಿ ಇಂಪ್ಲಿಮೆಂಟ್ ದ ಐಡಿಯಾಸ್ ಅಂತ ಹೇಳ್ಬೋದು. ಸೊ ಐ ಡೆಫಿನೆಟ್ಲಿ ಟ್ರೈ ಟು ಕೀಪ್ ಅಪ್ ಯುವರ್ ಐಡಿಯಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ಕೀಪ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ and subscribe to my channel anta helta. Please do comment in my WhatsApp number 991633373773 ki comment ಮಾಡಿ. Thank you.